ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ನಾನು ನಮ್ಮ ಸ್ನೇಹಿತರವರ ಊರಿಗೆ ಬಂದಿದ್ದೆ, ಅಂದರೆ ಮಳವಳ್ಳಿಲಿ ಇರುವಂಥ ಅಂಚಿಪುರ ಅನ್ನುವಂಥ ಒಂದು ಹಳ್ಳಿಗೆ ಬಂದಿದ್ದೆ. ಅಲ್ಲಿ ನನ್ನ ಸ್ನೇಹಿತರವರ ತೋಟದಲ್ಲಿ ಇವತ್ತು ಒಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ತೋಟ ಅಂತ ಅಂದರೆ ನಿಜವಾಗ್ಲೂ ಸ್ವರ್ಗಕ್ಕೊಂದು ಗೇಣು ಅಂತ ಹೇಳ್ಬೋದು. ಅಷ್ಟು ಖುಷಿಯಾಗುತ್ತೆ. ಇಲ್ಲಿ ಬಂದರೆ ಹೋಗೋದಕ್ಕೆ ಮನಸ್ಸಾಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಬಂದಿದ್ದೆ, ಒಂದಷ್ಟು ಗಿಡಗಳನ್ನು ಕೂಡ ತಗೊಂಡಿದ್ದೀನಿ. ಅದು ನೆಕ್ಸ್ಟ್ ಈ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಎಲ್ಲ ಥರದ ಗಿಡಗಳನ್ನು ಹಾಕಿದ್ದಾರೆ. ಇಲ್ಲಿ ಅಗಸೆ ಬೀಜದ ಸೀಡ್ಸ್ ಹಾಕೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ಪೆಪ್ಪರ್ ಗಿಡಗಳು, ಸುಮಾರು ಗಿಡಗಳನ್ನು ಆಲ್ರೆಡಿ ಹಾಕಿದ್ದಾರೆ. ಒಂದಷ್ಟು ಉಳಿದಿದೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ ಸ್ನೇಹಿತರೆ. ಅದರಲ್ಲಿ ನಾನು ಒಂದು ತೊಗೊಳ್ತೀನಿ, ನೆಕ್ಸ್ಟು ತೋರಿಸ್ತೀನಿ. ಹಾಗೆ ನಿಮಗೇನಾದರೂ ಇವರ ತೋಟ ಮತ್ತು ತೋಟದ ಮನೆಯ ವಿಡಿಯೋ ಏನಾದರೂ ಹೋಮ್ ಟೂರ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ನೋಡಿಕೊಂಡು ನೆಕ್ಸ್ಟ್ ನಾನು ಅದನ್ನು ಹೋಮ್ ಟೂರ್ ಮಾಡ್ತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ. ಹೋಗಿ ಅಲ್ಲಿ ಇದ್ಬಿಟ್ರೆ ಮಾತ್ರ ಬರೋದಕ್ಕೆ ಮನಸ್ಸಾಗೋದಿಲ್ಲ. ನನಗಂತೂ ಭಾಳ ಇಷ್ಟ ಈ ಒಂದು ವಾತಾವರಣ. ಸುತ್ತ ಅಡಿಕೆ ತೋಟದಲ್ಲಿ ನೂರಾರು ವೆರೈಟಿ ಹಣ್ಣಿನ ಗಿಡಗಳು, ಅಂದರೆ ಸುಮಾರು ವೆರೈಟಿ ಹಾಕಿದ್ದಾರೆ. ಮತ್ತು ತರಕಾರಿ ಗಿಡಗಳು ಪ್ರತಿಯೊಂದನ್ನು ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು. ಮನೆಯೂ ಕೂಡ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಮತ್ತು ಅಲ್ಲಿ ಕುರಿ ಸಾಗಾಣಿಕೆನೂ ಮಾಡ್ತಿದ್ದಾರೆ, ಕೋಳಿಗಳನ್ನು ಸಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಮಾತ್ರ ಆ ಥರ ಒಂದು ಹಳ್ಳಿಗಳಲ್ಲಿ ಈ ರೀತಿಯಾದಂಥ ಒಂದು ಪ್ಲ್ಯಾನ್ನ ಮಾಡಿ ಮನೆ ಮಾಡಿದ್ರೆ ಏನು ಮಸ್ತ್ ಇರುತ್ತೆ ಅಂತ ಅಂದರೆ ನನಗಂತೂ ಭಾಳನೇ ಇಷ್ಟ ಈ ಒಂದು ಪ್ಲೇಸು. ಜೊತೆಗೆ ಅವ್ರ ಜೊತೆಲಿ ಹೋದ್ರೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದೇ ಗೊತ್ತಾಗಲ್ಲ, ಜೊತೆಗೆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ಸ್ನೇಹಿತರೆ. ನೀವು ಯಾರಾದರೂ ಹೋಮ್ ಟೂರ್ ಮಾಡಿ ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಇನ್ನೊಂದು ದಿನ ಹೋಗಿ ಅವ್ರನ್ನ ಕೇಳಿ ನಾನು ಹೋಮ್ ಟೂರ್ನ ಮಾಡ್ತೀನಿ. ಜೊತೆಗೆ ಈ ವಿಡಿಯೋದಲ್ಲಿ ನಾನು ಫರ್ಟಿಲೈಸರ್ನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಾನು ಒಂದು 3-4 ಡೇಸ್ ಇಂದ ಅಕ್ಕಿ ತೊಳೆದ ನೀರನ್ನು ಶೇಖರಣೆ ಮಾಡಿಟ್ಟಿದ್ದೀನಿ ಫರ್ಟಿಲೈಸರ್ ಮಾಡ್ಕೊಳ್ಳೋದಕ್ಕೆ. ಜೊತೆಗೆ ಹುಳಿ ಮೊಸರು ಮತ್ತು ಮನೇಲಿ ಉಳಿದಿರುವಂಥ ವೇಸ್ಟ್ ಹಾಲು, ಅಂದರೆ ಒಂದು ಸ್ವಲ್ಪ ಉಳಿಯುತ್ತಲ್ಲ ಲಾಸ್ಟಲ್ಲಿ ಕೊನೆಗೆ, ಆ ಒಂದು ಹಾಲು ಮತ್ತು ಹುಳಿ ಬಂದಿರುವಂಥ ಮೊಸರು, ಇದಿಷ್ಟನ್ನು ಹಾಕಿ ಒಂದು 3 ದಿನ ಇದನ್ನು ಹಂಗೆ ಬಿಟ್ಟಿದ್ದೆ. ಈಗ ಇದು ಚೆನ್ನಾಗಿ ಹುಳಿ ಬಂದಿದೆ. ಇಲ್ಲಿ ನೋಡ್ಬೋದು ನೊರೆನೂ ಎಷ್ಟು ಚೆನ್ನಾಗಿ ನೊರೆ ಬರ್ತಿದೆ ಅಂತ. ಇದನ್ನು ತಿಂಗಳಲ್ಲಿ 1 ದಿನ ಯಾವತ್ತಾದ್ರೂ ಬೇರೆ ಫರ್ಟಿಲೈಸರ್ಗಳನ್ನೂ ಗಿಡಗಳಿಗೆ ಕೊಡ್ತೀವಿ ನಾವು. ಈ ಒಂದು ಫರ್ಟಿಲೈಸರ್ನು ಕೂಡ ತಿಂಗಳಲ್ಲಿ 1 ದಿನ ಕೊಟ್ಕೋಬಹುದು. 2 ಡೇಸ್ ಕೊಟ್ಟರು ಪರವಾಗಿಲ್ಲ, ನಡೆಯುತ್ತೆ. ಇದು ಕೊಡೋದ್ರಿಂದ ಬೆನಿಫಿಟ್ ಏನು ಅಂತ ಅಂದರೆ, ಇದನ್ನು ಕೊಡೋದ್ರಿಂದ ಮಣ್ಣು ಗಟ್ಟಿ ಇದ್ದರೆ ಮಣ್ಣು ಲೂಸ್ ಆಗುತ್ತೆ. ಜೊತೆಗೆ ಆ ಮಣ್ಣಲ್ಲಿ ಬೇಕಾಗಿರುವಂಥ ಪೋಷಕಾಂಶಗಳು ರೆಡಿ ಆಗೋದಕ್ಕೆ ಯೂಸ್ ಆಗುತ್ತೆ. ಮತ್ತು ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಈಗ ಬನ್ನಿ, ಇದಕ್ಕೆ ಇನ್ನೂ 1-2 ಪದಾರ್ಥಗಳನ್ನ ಸೇರಿಸ್ತೀನಿ. ಅದೇನೇನು ಅಂತ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಕೊನೆ ತನಕ ಸ್ನೇಹಿತರೆ. ಇಲ್ಲಿ ನಾನು ಇವಾಗ ಸುಮಾರು 25-30 ಲೀಟ್ರ್ ನೀರು ತೊಗೊಂಡಿದ್ದೀನಿ. ಅಂದರೆ ಸುಮಾರು ಗಿಡಗಳಿರೋದ್ರಿಂದ ನನ್ನ ಹತ್ರ, ಹಾಗಾಗಿ ಎಲ್ಲ ಗಿಡಕ್ಕೂ ಸಾಕಾಗಬೇಕು. ಹಾಗಾಗಿ ಈಗ ನಾನಿಲ್ಲಿ 30 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. ಈಗ ಮನೆಯಲ್ಲಿ ಉಳಿದಿರುವಂಥ ಮೊಸರು, ಅಂದರೆ 3-4 ಡೇಸ್ ಆಗಿತ್ತು ಈ ಮೊಸರು ಪ್ಯಾಕೆಟ್ಗಳು, ಸ್ವಲ್ಪ ಉಳಿದಿರುತ್ತಲ್ಲ ಮನೆಗೆ ತರೋದ್ರಲ್ಲಿ, ಅದ್ರ ಜೊತೆಗೆ ಅರ್ಧ ಲೀಟ್ರು ನೆನ್ನೆನೆ ತರಿಸಿಟ್ಟಿದ್ದೆ, ಅದು ಕೂಡ ಇದೆ ಮೊಸರು. ಅದನ್ನು ಕೂಡ ಇವಾಗ ಹಾಕೋತಾ ಇದ್ದೀನಿ. ಎಲ್ಲ ಗಿಡಗಳಿಗೂ, ದೊಡ್ಡ ಗಿಡ ಆದರೆ 2 ಜಗ್ ಕೊಡಬೇಕಾಗುತ್ತೆ, ಸಣ್ಣ ಗಿಡಗಳಾದರೆ 1 ಜಗ್ ಸಾಕು. ಅಂದರೆ ಮಣ್ಣಲ್ಲಿರುವಂಥ ಸತ್ವ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗಲಿಕ್ಕೆ, ಗಿಡ ಆರೋಗ್ಯಕರವಾಗಿ ಬೆಳೀಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಫರ್ಟಿಲೈಸರ್ನ ಕೊಡೋದು ಸ್ನೇಹಿತರೆ. ನಾನಂತೂ ತಿಂಗಳಲ್ಲಿ 1-2 ಸಲನಾದರೂ ಕೊಡ್ತೀನಿ. ಇವಾಗ ಅಕ್ಕಿ ತೊಳೆದ ನೀರು ಮತ್ತು ಕೆಲವೊಂದು ಕೆನೆಯಲ್ಲೇ ಎತ್ತಿಟ್ಟಿದ್ದೆ, ಕೆನೆ ಹೋಗ್ಬಿಟ್ಟಿತ್ತು, ಅದನ್ನು ಕೂಡ ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ. 3 ಜಗ್ಗಷ್ಟು ಹಾಕ್ತಾಯಿದ್ದೀನಿ ಸ್ನೇಹಿತರೆ ನಾನು. ಈಗ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಬಿಟ್ಕೋತೀನಿ. ಈಗ ಇಲ್ಲಿ ನಾನು ಇವಾಗ 3 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋತೀನಿ ಸ್ನೇಹಿತರೆ. ಅರಿಶಿನ ಹಾಕೋದು ಯಾಕೆ ಅಂತಂದರೆ ಗಿಡದಲ್ಲಿ ಕೆಲವೊಂದಷ್ಟು ಬ್ಯಾಕ್ಟೀರಿಯಾಗಳು ಇರ್ತಾವಲ್ವ, ಅವೆಲ್ಲ ಸಾಯಲಿ ಅಂದ್ಬಿಟ್ಟು ಅರಿಶಿನ ಹಾಕೊಳ್ಳೋದು. ಇವಾಗ ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ.
ಈಗ ಇದು ಎಲ್ಲ ಗಿಡಗಳಿಗೂ ಕೊಡ್ತೀನಿ. ಜಾಸ್ತಿ ಮಳೆ ಬರಬೇಕಾದ್ರೆ ಈ ಒಂದು ಫರ್ಟಿಲೈಸರ್ನ ಕೊಡಬಾರ್ದು. ಮಳೆ ಇಲ್ಲದಿರುವಾಗ ಬಿಸಿಲಿದ್ದಾಗ ನಾವು ಈ ಫರ್ಟಿಲೈಸರ್ನ ತಿಂಗಳಿಗೆ ಒಂದು 2 ಸಲ ಕೊಡ್ಬೋದು ಸ್ನೇಹಿತರೆ. ಇನ್ನು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ನಾನು ಇನ್ನೂ ಇದಕ್ಕೆ ನೀರನ್ನು ಬೆರೆಸ್ತೀನಿ. ಯಾಕೆ ಅಂತಂದರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನಾನು. ನೀವು ಕೂಡ ಮನೇಲಿ ಎಂಥದೇ ಸಣ್ಣ ಗಿಡ ಇದ್ದರೂ ಕೂಡ ನೀವು ಟ್ರೈ ಮಾಡ್ಬೋದು. ಆಲ್ರೆಡಿ ಇದು 3-4 ಡೇಸಿಂದನೂ ನಾನು ಇಟ್ಟಿದ್ದೀನಿ, ಚೆನ್ನಾಗೇ ಹುಳಿ ಬಂದಿದೆ. ಇವಾಗ ಇದನ್ನು ಅರಿಶಿನ ಹಾಕಿದ್ದೀನಲ್ವ, ಚೆನ್ನಾಗೇ ಮಿಕ್ಸ್ ಮಾಡ್ತೀನಿ. ಟೆರೆಸ್ ಗಾರ್ಡನ್ ಮಾಡೋಂಥವ್ರು ಈ ಥರ ಫರ್ಟಿಲೈಸರ್ಗಳು ಮಾಡಿ ಕೊಟ್ಕೋಬೋದು. ಜೊತೆಗೆ ಇದನ್ನು ಗಿಡಕ್ಕೆ ಸ್ಪ್ರೇನೂ ಮಾಡ್ಬೋದು. ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ವೈಟ್ ಫಂಗಸ್ ಎಲ್ಲ ಇರ್ತಾವಲ್ಲ, ಬ್ಲ್ಯಾಕ್ ಫಂಗಸ್ಸು, ಇವೆಲ್ಲ ಸಣ್ಣ ಸಣ್ಣ ಮೊಟ್ಟೆ ಹುಳಗಳೆಲ್ಲ ಇರ್ತವೆ, ಇರುವೆಗಳಿರ್ತವೆ, ಇವೆಲ್ಲವೂ ಕೂಡ ಹೋಗ್ತವೆ ಸ್ಪ್ರೇ ಮಾಡಿದ್ರೆ. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಸ್ನೇಹಿತರೆ. ಜೊತೆಗೆ ನಾನು ಒಂದಷ್ಟು ನನ್ನ ಫ್ರೆಂಡವರ ಮನೆಗೆ ಹೋಗಿದ್ದೆ. ಆಗಲೇ ಹೇಳ್ದಂಗೆ ನಾನು ಅಲ್ಲಿಂದ ಒಂದಷ್ಟು ಗಿಡಗಳನ್ನೂ ತೊಗೊಂಬಂದಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ. ಈ ಒಂದು ಫರ್ಟಿಲೈಸರ್ನ ನೀವು ಕೂಡ ಮಾಡ್ಕೋಬೋದು. ಜೊತೆಗೆ ಇಡ್ಬೋದು. ಅದನ್ನ ನಾವು ಫರ್ಟಿಲೈಸರ್ ರೆಡಿ ಮಾಡಿಕೊಂಡು ಒಂದು 3-4 ಡೇಸ್ ಇಟ್ಕೋಬೋದು. ಅದು ಹುಳಿ ಬಂದಷ್ಟು ಗಿಡಕ್ಕೆ ಚೆನ್ನಾಗಿ ಆ ಮಣ್ಣಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡ್ಬೋದು ನೀವು, ನಾನು ತುಂಬ ಗಿಡಗಳಲ್ಲಿ ಹೂವು ಹಣ್ಣುಗಳು ಶುರುವಾಗಿದ್ದಾವೆ. ಭಾಳನೇ ಖುಷಿ ಆಗುತ್ತೆ. ನಾನು ಇದೇ ರೀತಿ ಮನೆಯಲ್ಲೇ ಕೆಲವೊಂದೆಲ್ಲನೂ ಮಾಡಿ ಗಿಡಗಳಿಗೆ ಕೊಡುವಂಥದ್ದು. ನಾನು ಯಾವುದೇ ರೀತಿ ಅಂಗಡಿಗಳಲ್ಲಿ ದುಡ್ಡು ಕೊಟ್ಟು ಕೆಮಿಕಲ್ ಇರುವಂಥ ಇದನ್ನು ನಾನು ಏನನ್ನೂ ಬಳಸೋದಿಲ್ಲ. ಹಂಗಾಗಿ ನಾನು ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆಗೆ ಗಾರ್ಡನ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾನೆ ಇರ್ತೀನಿ ಸ್ನೇಹಿತರೆ. ಈ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಕೇಳಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ, ಇದು ವೀಳ್ಯದೆಲೆ ಬಳ್ಳಿ ಎಷ್ಟು ಚೆನ್ನಾಗಿ ಹಬ್ಬಿತ್ತು ಗೊತ್ತಾ ಮರದಲ್ಲಿ. ಒಂದಷ್ಟು ತೊಗೊಂಬಂದಿದ್ದೀನಿ. ಮೊನ್ನೆ ತಾನೇ ನಾನು ನರ್ಸರೀಲಿ 120 ರೂಪಾಯಿ ಕೊಟ್ಬಿಟ್ಟು ತೊಗೊಂಬಂದೆ. ಒಂದಷ್ಟು ವೀಳ್ಯದೆಲೆ ಬಳ್ಳಿನ ತೊಗೊಂಬಂದಿದ್ದೀನಿ. ಕೆಳಗಡೆ ಒಂದು ಸ್ವಲ್ಪ, ಮೇಲ್ಗಡೆ ಒಂದು ಸ್ವಲ್ಪ ಹಾಕಬೇಕು. ಹಂಗೆ ಇದು ಒಂದು ಪೆಪ್ಪರ್ ಗಿಡ ಅವ್ರು ತರಿಸಿದ್ರು ಅವರ ತೋಟದಲ್ಲಿ ಹಾಕೋದಕ್ಕೆ. ಸುಮಾರು ಗಿಡಗಳು ನೆಟ್ಟಿದ್ರು, ಉಳಿದಿತ್ತು ಒಂದಷ್ಟು 20 ಗಿಡದಷ್ಟು ಉಳಿದಿತ್ತು. ಅದರಲ್ಲಿ ನನಗೊಂದು ಗಿಡ ಬೇಕು ಕೊಡಿ ಅಂತ ಅಂದ್ಬಿಟ್ಟು ಒಂದು ಪೆಪ್ಪರ್ ಗಿಡ ತೊಗೊಂಬಂದಿದ್ದೀನಿ. ಅದರಲ್ಲಿ ಒಟ್ಟು 3 ಬಳ್ಳಿಗಳಿದ್ದಾವೆ. 3 ಬಳ್ಳಿ ಕಸಿ ಮಾಡಿರೋವಂಥದ್ದು. ನೋಡೋಣ, ಇದು ಹಾಕ್ತೀನಿ. ಟೆರೆಸಲ್ಲಿ ಬರುತ್ತಾ ಏನೋ ಅಂತ ಒಂದು ಪ್ರಯತ್ನ ಮಾಡೋಣ. ತುಂಬ ಜನ ಟೆರೆಸಲ್ಲಿ ಕಾಳುಮೆಣಸಿನ ಗಿಡಗಳನ್ನ ಹಾಕಿದ್ದಾರೆ. ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಎತ್ಕೊಂಬಂದಿದ್ದೀನಿ. ನೋಡೋಣ. ಅದಾದಮೇಲೆ ಸ್ನೇಕ್ ಪ್ಲ್ಯಾಂಟು, ಅದು ಇಲ್ಲೂ ಇದೆ ನನ್ನ ಹತ್ರನೂ. ನೋಡ್ಬೋದು ನೀವು, ಅಲ್ಲೂ ಇದೆ. ಆದರೆ ಇರಲಿ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಇದು ರೂಮಲ್ಲಿ ಹಾಕೋಣ ಇದನ್ನು ತಂದುಬಿಟ್ಟು ಅಂತ, ಪಾಟ್ ತಂದು ರೂಮಲ್ಲಿ ಇಡೋಣ ಅಂತ. 3 ರೂಮ್ಗೂ ಇಡೋಣ ಅಂತ. ಅಮೂಲಿನ ರೂಮ್ಗೆ, ನಮ್ಮ ರೂಮ್ಗೆ, ಮತ್ತು ನಮ್ಮ ಮನೆಯವ್ರ ರೂಮ್ಗೆ, ನನ್ನ ಮಗನ ರೂಮ್ಗೆ ಇಡೋಣ ಅಂತ. ಮತ್ತು 2 ಬಾಳೆ ಕಂದನ್ನು ಕಿತ್ಕೊಂಡ್ಬಂದಿದ್ದೀನಿ. ಇದನ್ನು ಟೆರೆಸ್ ಗಾರ್ಡನಲ್ಲಿ ಹಾಕೋಣ ಅಂತ ಒಂದು ಸಣ್ಣ ಪ್ರಯತ್ನ. ನೋಡೋಣ ಬರುತ್ತಾ ಏನು ಅಂತ ಅಂದ್ಬಿಟ್ಟು ಸ್ನೇಹಿತರೆ. ಇದು ಒಂದು ಚಿಕ್ಕದು ತೊಗೊಂಬಂದಿದ್ದು. ಚಿಕ್ಕದೊಂದು ಫಸ್ಟ್ ಕಿತ್ಕೊಂಡ್ಬಿಟ್ಟಿದ್ದೆ ನಾನು. ಆಮೇಲೆ ಅದು ಬೇಡ ಅಂದ್ಬಿಟ್ಟು ಅಲ್ಲೇ ಅವ್ರ ತೋಟದಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಇನ್ನೊಂದು ಬಳ್ಳಿ ನೋಡಿ, ಆಗಲೇ ನೆನ್ನೆ ಕತ್ತರಿಸಿರೋದದು, ಆಗಲೇ ಮೇಲೆ ಬಂದಿದೆ ನೋಡಿ. ಪ್ರಕೃತಿ ಎಷ್ಟು ವಿಸ್ಮಯ ಅಂತ ಅಂದರೆ ನಿಜವಾಗ್ಲೂ ನೋಡಿ. ನೆನ್ನೆ ಕಟ್ ಮಾಡಿರೋದದು, ಅದು ಹಂಗೆ ನೆಲದಲ್ಲಿಲ್ಲ, ಹೊರಗಡೆ ಇಟ್ಟಿರೋದು, ಹಾಗೇ ಮೊಳಕೆ ಬಂದಿದೆ. ಇದನ್ನು ಕೂಡ ಕೆಳಗಡೆ ಹಾಕ್ತೀನಿ ಅಥವಾ ಮೇಲ್ಗಡೆ ಹಾಕ್ತೀನಿ. ಹಾಕ್ಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ, ಅದನ್ನು ವಿಡಿಯೋ ಮಾಡಿಬಿಟ್ಟು. ಇದಿಷ್ಟು ಗಿಡಗಳನ್ನು ನಾನು ನನ್ನ ಫ್ರೆಂಡ್ ಅವರ ತೋಟದಲ್ಲಿ ತಂದಿರುವಂಥದ್ದು ಸ್ನೇಹಿತರೆ. ನೋಡಿ, ಈ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಪ್ರತಿಯೊಂದು ವಿಡಿಯೋನೂ ಮಾಡ್ತಾ ಇರ್ತೀನಿ. ನಿಮಗೆ ಅದು ಒಂಚೂರು ಆದ್ರೂ ಉಪಯೋಗ ಇದೆ ಅಂತ ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಇಲ್ಲಿ ನೋಡಿ, ನರ್ಸರಿಯಿಂದ ಒಂದು 2-3 ಗಿಡ ತಂದಿದ್ದೆ, ಅದನ್ನು ಸಹಿತ ಇಲ್ಲಿ ಹಾಕ್ತೆ ಇವಾಗ. ಇದು
ಹೈಬ್ರಿಡು ಗಣಗ್ಲೇವ ಒಂದು ಸುತ್ತೊಂದು ಪಿಂಕ್ ಕಲರು. ಇದು ನೋಡಿ ಅಲ್ಲೇ ಇದೆ ನೋಡಿ ಹೂವು. ಇದು ಹೊಸ್ಲು ಗಿಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಇಲ್ಲಿ ಬಾಗಿಲಲ್ಲೇ ಹಾಕೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಗಿಡ ಹಾಕಿದ್ದೀನಿ. ಮತ್ತು ಅಲ್ಲಿ ಹಾಕಿದ್ದೀನಿ ನೋಡಿ, ಅಲ್ಲೊಂದು ಅಂದರೆ ಫಸ್ಟೇ ಒಂದು ಅಲ್ಲಿ ವೀಳ್ಯದೆಲೆ ಗಿಡ ಹಾಕಿದ್ದೀನಿ. ಅದ್ರ ಪಕ್ಕದಲ್ಲೇ ಈಗ ನೆನ್ನೆ ತಂದಿರೋದನ್ನು ಹಾಕಿದ್ದೀನಿ. ಎಲೆ ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲೊಂದು ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ಹಾಗಾಗಿ ಇದಿಷ್ಟನ್ನು ಇಲ್ಲಿ ಹಾಕಿದ್ದೀನಿ. ಉಳಿದವನ್ನ ಅಲ್ಲಿ ಮೇಲ್ಗಡೆ ಹಾಕುವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಪಾಟ್ಗೆ ಹಾಕಬೇಕಾದ್ರೆ ನಾನು ಸಿಗ್ತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಕರಿಬೇವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕರಿಬೇವಿನ ಗಿಡ ಅಂತೂ ಸೊಂಪಾಗಿ ಬೆಳೀತಾ ಇದೆ ಮಾತ್ರ. ತುಳಸಿ ಗಿಡ ಆ ಗೊಂಡೆ ಎಲ್ಲನೂ ತೆಗೆದಾಕಿದ್ದು ತುಳಸಿ ಹೂವಿಂದು ಅದೆಲ್ಲನೂ ಪೂರ್ತಿ ತೆಗೆದಿದ್ದೆ. ತುಳಸಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಮಳೆ ಬರ್ತಿರೋದಕ್ಕೂ ಅದಕ್ಕೂ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಶೇರ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿಗೆ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.